ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅನುಮತಿ ಪಡೆಯದೆ ರಜೆ ತಗೊಂಡು ಕರ್ತವ್ಯದಿಂದ ದೂರ ಉಳಿದಿದ್ದಾರೆ. ಸರ್ಕಾರದ ಕ್ಯಾಶ್ ದಾಖಲೆಯನ್ನ ತನ್ನ ವಶದಲ್ಲೇ ಉಳಿಸಿಕೊಂಡಿದ್ದಾರೆ. ಆದೇಶ ಉಲ್ಲಂಘಿಸಿರೋ ಜಂಟಿ ರಿಜಿಸ್ಟ್ರಾರ್ ಪಿ ಮಹೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸರ್ಕಾರದಿಂದ ಸಸ್ಪೆಂಡ್ ಆದರೂ ಆದೇಶವನ್ನ ಪಾಲಿಸಿಲ್ಲ ಈ ಮಹೇಶ್. ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರದಿಂದ ಸಸ್ಪೆಂಡ್ ಆದೇಶ ಬಂದ್ರೂ ಕೂಡ ಆ ಆದೇಶವನ್ನ ಮಹೇಶ್ ಅವರು ಪಾಲಿಸಿಲ್ಲ. ವರ್ಗಾವಣೆ ಮಾಡಿದ್ದರೂ ಸರ್ಕಾರದ ಆದೇಶವನ್ನ ಪಾಲಿಸದ ಮಹೇಶ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಮಹೇಶ್ ಅಮಾನತು ಮಾಡಿ ಸಹಕಾರ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶವನ್ನ ಹೊರಡಿಸಿದ್ದಾರೆ. ಮಹೇಶ್ ಅವರನ್ನ ಅಮಾನತು ಮಾಡಿ ಸಹಕಾರ ಇಲಾಖೆಯ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಇವರು. ಆ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಅಧೀನ ಕಾರ್ಯದರ್ಶಿ ಮುನಿ ಆಂಜಿನಪ್ಪ ಆದೇಶವನ್ನ ಹೊರಡಿಸಿರೋದು. ಆಗಸ್ಟ್ 10ರಿಂದ ಜಾರಿಯಾಗುವಂತೆ ಮುಂದಿನ ಆದೇಶದವರೆಗೆ ಮಹೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಾಕಷ್ಟು ಆರೋಪಗಳಿದಾವೆ ಇವರ ಮೇಲೆ. ಒಂದು, ವರ್ಗಾವಣೆ ಆದ್ರೂ ಕೂಡ ವರ್ಗಾವಣೆ ಆದ ಜಾಗಕ್ಕೆ ಇವರು ಹೋಗಿ ಅಧಿಕಾರವನ್ನ ಸ್ವೀಕರಿಸಿಲ್ಲ. ಹೊಸದಾಗಿ ಇವರ ಹುದ್ದೆಗೆ ಬಂದು ಜಾಯಿನ್ ಆಗಿರುವಂತ RJ ಕಾಂತರಾಜು ಅವರ ಏನ್ ಜಾಯಿನ್ ಆಗಿದ್ದಾರೆ, ನೇಮಕ ಆಗಿದ್ದಾರೆ, ಅವರಿಗೆ ಇವರು ಅಧಿಕಾರವನ್ನು ಹಸ್ತಾಂತರ ಮಾಡಿಲ್ಲ. ಇದರ ಜೊತೆಗೆ ಅನುಮತಿ ಪಡೆಯದೆ ರಜೆ ಪಡ್ಕೊಂಡು ಕರ್ತವ್ಯದಿಂದ ದೂರ ಉಳಿದಿದ್ದಾರೆ. ಸರ್ಕಾರದ ಕ್ಯಾಶ್ ದಾಖಲೆ ತನ್ನ ವಶದಲ್ಲೇ ಉಳಿಸ್ಕೊಂಡಿದ್ದಾರೆ. ಇದು ಇವರ ಮೇಲೆ ಇರುವಂತ ಆರೋಪಗಳು. ಇವರು ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡೋದಕ್ಕಂತ ಬಂದವರಿಗೂ ಕೂಡ ಅಧಿಕಾರವನ್ನ ಹಸ್ತಾಂತರ ಮಾಡಿಲ್ಲ. ಇದೆಲ್ಲ ಗೊತ್ತಾಗಿ, ಅಂದ್ರೆ ಆದೇಶವನ್ನ ಉಲ್ಲಂಘಿಸಿರುವಂತ ಇವರಿಗೆ ಸಸ್ಪೆಂಡ್ ಅನ್ನೋ ಶಿಕ್ಷೆಯನ್ನ ನೀಡಲಾಗಿದೆ. ಈಗ ಸರ್ಕಾರದಿಂದ ಸಸ್ಪೆಂಡ್ ಆಗಿದ್ದಾರೆ. ಆದರೂ ಕೂಡ ಇವರು ಮಹೇಶ್ ಆದೇಶವನ್ನ ಪಾಲಿಸಿಲ್ಲ. ವರ್ಗಾವಣೆ ಮಾಡಿದ್ದರೂ ಸರ್ಕಾರದ ಆದೇಶವನ್ನ ಪಾಲಿಸಿಲ್ಲ ಮಹೇಶ್. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಮಹೇಶ್ ಅವರನ್ನ ಅಮಾನತು ಮಾಡಿ ಸಹಕಾರ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶವನ್ನ ಹೊರಡಿಸಿದ್ದಾರೆ. ಅಧೀನ ಕಾರ್ಯದರ್ಶಿ ಮುನಿ ಆಂಜನಪ್ಪ ಆದೇಶವನ್ನ ಹೊರಡಿಸಿರೋದು. ಆಗಸ್ಟ್ 10ರಿಂದ ಜಾರಿಯಾಗುವಂತೆ ಮುಂದಿನ ಆದೇಶದವರೆಗೆ ಮಹೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಇವರು. ಹಂಗಾಗಿ ಈ ರೀತಿಯಾಗಿ ಸಸ್ಪೆಂಡ್ ಮಾಡಿರೋದೀಗ. ಒಂದು, ಸರಿಯಾಗಿ ಕರ್ತವ್ಯವನ್ನ ನಿಭಾಯಿಸಿಲ್ಲ. ಸಾಕಷ್ಟು ಆರೋಪಗಳು. ವರ್ಗಾವಣೆ ಮಾಡಿದ್ರು ಕೂಡ ಹೋಗಿ ಆ ಜಾಗವನ್ನ ಸೇರ್ಕೊಂಡಿಲ್ಲ, ಅಧಿಕಾರವನ್ನ ಸ್ವೀಕರಿಸಿಲ್ಲ. ಬಿಟ್ಟೋಗಿರೋ ಜಾಗ ಏನಿದೆಯಲ್ಲ ಅಥವಾ ಇಲಾಖೆ, ಪಟ್ಟಣ ಬ್ಯಾಂಕ್ ವಿಭಾಗದ ಜಂಟಿ ರಿಜಿಸ್ಟ್ರಾರ್ ಆಗಿದ್ರಲ್ಲ ಇವರು, ಈಗ ಹೊಸದಾಗಿ RJ ಕಾಂತರಾಜು ನೇಮಕ ಆದರೂ ಕೂಡ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿಲ್ಲ. ಇದು ಒಂದು. ಏನ್ ದುರುದ್ದೇಶ ಇರಬಹುದು? ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡದೆ, ಅನುಮತಿಯನ್ನ ಪಡೆದುಕೊಳ್ಳದೆ, ರಜೆ ತಗೊಂಡು, ಯಾರಿಗೂ ಕಾಣದ ಹಾಗೆ ದೂರ ಹೋಗ್ಬಿಟ್ಟಿದ್ದಾರೆ ಕರ್ತವ್ಯದಿಂದ. ಸರ್ಕಾರದ ಕ್ಯಾಶ್ ದಾಖಲೆ ಎಲ್ಲವನ್ನೂ ಕೂಡ ತಮ್ಮ ಬಳಿನೇ ಉಳಿಸ್ಕೊಂಡಿದ್ದಾರೆ ಇವರು. ಅದನ್ನೆಲ್ಲ ತಮ್ಮ ಬಳಿ ಉಳಿಸ್ಕೊಂಡ್ರೆ ಈಗ ಬಂದಿರುವಂತ ಅಧಿಕಾರಿ ಏನು ಮಾಡೋದಕ್ಕೆ ಸಾಧ್ಯ? ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ. ಇಂತಿಷ್ಟು ನಿಯಮಗಳು ಅಂತ ಇರ್ತವೆ ಇಲಾಖೆಗಳು ಅಂತ ಬಂದಾಗ. ಬಟ್ ಇವರು ಯಾರಿಗೂ ಭಯನೇ ಪಡಲ್ವಾ ಮಹೇಶ್ ಅವರು? ಇವರ ಹಿರಿಯ ಅಧಿಕಾರಿಗಳಿಗೆ ಭಯ ಇಲ್ಲ. ಸರ್ಕಾರ ಸಸ್ಪೆಂಡ್ ಆದೇಶ ಹೊರಡಿಸಿದ್ರು ಕೂಡ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಮಹೇಶ್ ಅವರ ವಿರುದ್ಧದ ಆರೋಪ ಇದೇ ಮೊದಲೇನಲ್ಲ. ಇವರ ಬಿಹೇವಿಯರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ಮಹೇಶ್ ವಿರುದ್ಧದ ಆರೋಪ ಇದೇ ಮೊದಲಲ್ಲ. 2023ರಲ್ಲೂ ನೇಮಕಾತಿ ವಿಚಾರದಲ್ಲಿ ಮಹೇಶ್ ವಿರುದ್ಧ ಆರೋಪ ಕೇಳಿ ಬಂದಿತ್ತು. 21 ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಕಾನೂನನ್ನ ಪಾಲಿಸಿರಲಿಲ್ಲ ಅನ್ನೋ ಆರೋಪ.
21 ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಕಾನೂನನ್ನ ಪಾಲಿಸದ ಆರೋಪ ಪಿ ಮಹೇಶ್ ಅವರ ಮೇಲಿದೆ. ಈ ಹಿಂದೆ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಮಹೇಶ್. ತನ್ನ ಕಚೇರಿಯಲ್ಲೇ ನೇಮಕಾತಿ ಸಭೆಯನ್ನ ನಡೆಸಿದ್ರು. ಈ ಮಹೇಶ್ ಅವರು. ಮಹೇಶ್ ವಿರುದ್ಧ ಮಂಡ್ಯದ ಜಿನ್ನಾಂಬೆ ಅನ್ನೋರು ದೂರನ್ನ ಕೊಟ್ಟಿದ್ರು. ಜಿನ್ನಾಂಬೆ ದೂರು ಆಧರಿಸಿ ಮಹೇಶ್ ವಿರುದ್ಧ ಮೈಸೂರಿನಲ್ಲಿ ಎಫ್ಐಆರ್ ಆಗಿತ್ತು. ನೇಮಕಾತಿ ಪ್ರಕರಣದ ಪ್ರಕ್ರಿಯೆಗಳ ಕೇಸ್ನಲ್ಲಿ A1 ಆರೋಪಿಯಾಗಿದ್ರು ಮಹೇಶ್. ಇದೇ ವಿಚಾರವಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿದ್ರು ಜಿನ್ನಾಂಬೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ನೀಡದ ಆರೋಪವೂ ಕೂಡ ಮಹೇಶ್ ಅವರ ಮೇಲಿದೆ. ಇಷ್ಟೆಲ್ಲ ಆರೋಪ ಇದ್ದ ಕಾರಣ ವರ್ಗಾವಣೆ ಆಗಿದ್ರು ಪಿ ಮಹೇಶ್. ಇವರನ್ನು ಸುಮ್ಮನೆ ವರ್ಗಾವಣೆ ಮಾಡಿಲ್ಲ. ಸಾಕಷ್ಟು ಆರೋಪಗಳು ಇವರ ಮೇಲೆ ಇದ್ದಾವೆ. 2023ರಲ್ಲಿ ನೇಮಕಾತಿ ವಿಚಾರದಲ್ಲಿ ಇವರ ವಿರುದ್ಧ ಆರೋಪ ಕೇಳಿ ಬಂತು. 21 ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಕಾನೂನನ್ನ ಪಾಲಿಸಿರಲಿಲ್ಲ ಇವರು. ಈ ಹಿಂದೆ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮೈಸೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ತನ್ನ ಕಚೇರಿಯಲ್ಲೇ ನೇಮಕಾತಿ ಸಭೆಯನ್ನ ನಡೆಸಿದ್ರು ಮಹೇಶ್. ತನ್ನ ಕಚೇರಿಯಲ್ಲಿ ಸಭೆ ನಡೆಸೋದಕ್ಕೆ ಅವಕಾಶ ಇತ್ತ? ಇಲ್ಲ. ಎಲ್ಲವನ್ನು ಮೀರಿ ಬ್ಯಾಂಕಿನ ಸಿಬ್ಬಂದಿಯ ನೇಮಕಾತಿ ಪ್ರಕ್ರಿಯೆಗಳ ವಿವಿಧ ಹಂತದಲ್ಲಿ ನಡೆಯಬೇಕಾಗಿದ್ದು, ಈ ಪ್ರಕ್ರಿಯೆಗಳ ಸಂಬಂಧ ನೇಮಕಾತಿ ಸಭೆಗಳನ್ನ ಸದರಿ ಅಧಿಕಾರಿಯು ಕಾರ್ಯನಿರ್ವಹಿಸ್ತಾ ಇರುವ ಕಚೇರಿಯಲ್ಲಿಯೇ ನಡೆಸಿರುತ್ತಾರೆ ಅಂತ ಜಿನ್ನಾಂಬೆ ಅವರು ಆರೋಪ ಮಾಡಿ ದೂರನ್ನ ಕೊಟ್ಟಿದ್ರು. ಬ್ಯಾಂಕಿನ ನೇಮಕಾತಿ ಪ್ರಕ್ರಿಯೆ ಸಂಬಂಧ ನಡೆದಿರುವ ಕ್ರಮಗಳ ವಿರುದ್ಧ ಜಿನ್ನಾಂಬೆ ದೂರನ್ನ ನೀಡಿದ್ರು. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಆರೋಪ. ಜಿನ್ನಾಂಬೆ ದೂರು ಆಧರಿಸಿ ಮಹೇಶ್ ವಿರುದ್ಧ ಮೈಸೂರಿನಲ್ಲಿ ಎಫ್ಐಆರ್ ಕೂಡ ಆಗಿತ್ತು. ನೇಮಕಾತಿ ಪ್ರಕರಣದ ಪ್ರಕ್ರಿಯೆಗಳ ಕೇಸ್ನಲ್ಲಿ ಮಹೇಶ್ ಅವರು ಆರೋಪಿ ನಂಬರ್ 1. ಇದೇ ವಿಚಾರವಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಕೂಡ ಹಾಕಿದ್ರು ಜಿನ್ನಾಂಬೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿಯನ್ನು ಕೂಡ ನೀಡದ ಆರೋಪವು ಮಹೇಶ್ ಅವರ ಮೇಲಿದೆ. ಇಷ್ಟೆಲ್ಲ ಆರೋಪ ಇದ್ದ ಕಾರಣ ವರ್ಗಾವಣೆ ಆಗಿದ್ರು ಪಿ ಮಹೇಶ್. ವರ್ಗಾವಣೆ ಆದ ನಂತರ ಆದೇಶವನ್ನ ಪಾಲನೆ ಮಾಡಿದಾರಾ ಅಂತ ಅಂದ್ರೆ ಅದು ಇಲ್ಲ. ಅದನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಇವರು. ಸಾಕಷ್ಟು ಆರೋಪಗಳ ನಡುವೆಯೂ ಮಹೇಶ್ ಅವರು ಮಾತ್ರ ಬುದ್ಧಿಯನ್ನ ಕಲಿತಿಲ್ಲ. ಸಹಕಾರ ಸಂಘಗಳ ಪಟ್ಟಣ ಬ್ಯಾಂಕ್ ವಿಭಾಗದ ಜಂಟಿ ರಿಜಿಸ್ಟ್ರಾರ್ ಆಗಿದ್ರು. ಹುದ್ದೆಯಿಂದ ವರ್ಗಾವಣೆ ಆದ್ರೂ ಅಧಿಕಾರವನ್ನ ಹಸ್ತಾಂತರಿಸದ ಆರೋಪ ಮಹೇಶ್ ಅವರ ಮೇಲಿದೆ. ಉದ್ದೇಶಪೂರ್ವಕವಾಗಿ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅನ್ನೋ ಆರೋಪವೂ ಕೂಡ ಇದೆ. ಆಗಸ್ಟ್ 1ನೇ ತಾರೀಕಿಗೆ ಇವರು ವರ್ಗಾವಣೆ ಆಗಿದ್ದಾರೆ. ಕಾರ್ಯದರ್ಶಿ, ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ವರ್ಗಾವಣೆ ಆಗಿದ್ದಾರೆ. ಎಲ್ಲಿಂದ? ಸಹಕಾರ ಸಂಘಗಳ ಪಟ್ಟಣ ಬ್ಯಾಂಕ್ ವಿಭಾಗದ ಜಂಟಿ ರಿಜಿಸ್ಟ್ರಾರ್ ಆಗಿದ್ರು. ಅಲ್ಲಿಂದ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಇವರು ವರ್ಗಾವಣೆ ಆಗಿದ್ದಾರೆ. ಆದರೂ ಕೂಡ ಅಲ್ಲಿಗೆ ಹೋಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ. ಇದರ ಜೊತೆಗೆ ಇವರಿದ್ರಲ್ಲ ಪಟ್ಟಣ ಬ್ಯಾಂಕ್ ವಿಭಾಗದ ರಿಜಿಸ್ಟ್ರಾರ್ ಆಗಿ, ಅಲ್ಲಿ ಈಗ RJ ಕಾಂತರಾಜು ಅವರು ನೇಮಕ ಆಗಿದ್ದಾರೆ. ಅವರಿಗಾದ್ರೂ ಅಧಿಕಾರವನ್ನ ಹಸ್ತಾಂತರ ಮಾಡಿದಾರಾ ಅಂತ ಅಂದ್ರೆ ಅವರಿಗೂ ಅಧಿಕಾರವನ್ನ ಹಸ್ತಾಂತರ ಮಾಡಿಲ್ಲ ಇವರು ಪಿ ಮಹೇಶ್.